ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಗುರುರಾಯರು ಫೌಂಡೇಶನ್ ಈ ಸ್ಕಾಲರ್ಶಿಪ್ಪು ತುಂಬ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ಪು. ಎಲ್ಲ ವಿದ್ಯಾರ್ಥಿಗಳು ಬರುತ್ತೆ. 1 to 10th ಬರುತ್ತೆ, ಮತ್ತು 10th ಮೇಲೆ ಮುಗಿಸೋರ್ಗೂ ತುಂಬ ಪ್ರಯಾರಿಟಿ ಇದೆ, ಅವ್ರು ಕೂಡ ಸಿಗುತ್ತೆ. ಮತ್ತು ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ಗೂ ಬರುತ್ತೆ. ಬನ್ನಿ, ಇವರು ಒಂದು ದೇಹವಾಗಿ ಹೇಳಿಕೆ ಏನಿದೆ, ಯಾರ್ಯಾರು ಬರುತ್ತೆ ಎಲ್ಲ ಒಂದು ಎಲಿಜಿಬಿಲಿಟಿ ನೀಟಾಗಿ ಹೇಳ್ತೀನಿ ವಿಡಿಯೋದಲ್ಲಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಕಾದ್ರೆ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗೋದು. ಟೈಮ್ ಟು ಟೈಮ್ ಎಲ್ಲ ಸ್ಕಾಲರ್ಶಿಪ್ ಅಪ್ಡೇಟ್ ಅಲ್ಲಿ ಸಿಗ್ತಾ ಇರುತ್ತೆ. ಬನ್ನಿ ಡೈರೆಕ್ಟಾಗಿ ಹೇಳೋಣ ವಿಡಿಯೋದಲ್ಲಿ ಹೋಗೋಣ. ಗುರುರಾಯರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವಿದ್ಯಾರ್ಥಿ ವೇತನಗಳ ಮೂಲಕ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತದೆ ಮತ್ತು ಬಡ ಕುಟುಂಬಗಳಿಗೆ ತೀವ್ರ ಆರ್ಥಿಕ ಅಗತ್ಯವಿರುವ ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ಈ ಒಂದು ಗುರುರಾಯರು ಫೌಂಡೇಶನ್ ಮಾಡ್ತಿದೆ. ನಮ್ಮ ಮೌಲ್ಯಗಳ ಪ್ರಾಮಾಣಿಕತೆ, ಸಮಗ್ರತೆ ಆಧರಿಸಿದೆ. ಉನ್ನತ ಮಟ್ಟದ ಶೈಕ್ಷಣಿಕ ಸಾಧನೆ ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲು ನಾವು ಶ್ರಮಿಸುತ್ತೇವೆ. ಇದರಿಂದಾಗಿ ಅವರು ತಮ್ಮ ಸಾಮರ್ಥ್ಯವನ್ನು ತಲುಪಲು ವಿಸ್ತರಿಸಲು ಸಾಧ್ಯವಾಗುತ್ತದೆ. ಸಮಾಜದ ಉತ್ಪಾದಕ, ಜವಾಬ್ದಾರಿಯುತ, ನೈತಿಕ, ಸೃಜನಶೀಲ, ಸಹಾನುಭೂತಿ ಸದಸ್ಯರಾಗಲು ಅವರು ಸಿದ್ಧಪಡಿಸುವುದು ನಮ್ಮ ಗುರಿಯಾಗಿದೆ. ಒಂದು ಫೌಂಡೇಶನ್ ಅಂದರೆ ಗುರುರಾಯರ ಫೌಂಡೇಶನ್ ಒಂದು ದೇಹವಾಗಿ ಇರುತ್ತೆ. ಈ ಒಂದು ಸ್ಕಾಲರ್ಶಿಪ್ ಯಾರ್ಯಾರು ಎಲಿಜಿಬಲು, ಏನೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಅನ್ನೋದಾದರೆ ಈ ವಿಡಿಯೋದಲ್ಲಿ ಹೋಗೋಣ. ವಿದ್ಯಾರ್ಥಿ ವೇತನ ಕ್ಲಿಕ್ ಮಾಡಿದ್ರೆ ಗುರುರಾಯರು ಪ್ರತಿಷ್ಠಾಪನಾ ಒಂದು ಏನಿದೆ 2 ವಿಭಾಗಗಳಲ್ಲಿ ನೀಡ್ತಾರೆ. ಅದು ಬಂದ್ಬಿಟ್ಟು ನಿಮಗೆ ಕನ್ನಡದಲ್ಲಿ ಬೇಕಾದ್ರೆ ಸಿಗುತ್ತೆ, ಇಂಗ್ಲೀಷಲ್ಲಿ ಬೇಕಾಗುತ್ತೆ. ಕನ್ನಡ ಸ್ಟೂಡೆಂಟ್ಸ್ಗೆ ಅದು ಹೇಳ್ತೀನಿ ನೋಡಿ. ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ, ಮಾಧ್ಯಮ ಮತ್ತು ಪ್ರೌಢ ವಿದ್ಯಾರ್ಥಿಗಳಿಗೆ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಬರುತ್ತೆ. ಪ್ರತಿ ವರ್ಷ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿಗಳನ್ನು ಅವರ ಕಾರ್ಯಕ್ಷಮತೆ, ಆರ್ಥಿಕ ಪರಿಸ್ಥಿತಿ ಆಧಾರದ ಮೇಲೆ ಒಂದು ಪ್ರತಿಷ್ಠಾನ ಆಯ್ಕೆ ಮಾಡಲಾಗುತ್ತದೆ. ಯಾವ ಥರ ಅಂದರೆ ನಿಮ್ಗೆ ಯಾವ ಅಂಡರ್ ಮೇಲೆ ನಿಮ್ಮದು ಸೆಲೆಕ್ಷನ್ ಆಗುತ್ತೆ ಅಂದರೆ, ಒಂದು ನಿಮ್ಮ ಕಾರ್ಯಕ್ಷಮತೆ ಮತ್ತು ವಿದ್ಯಾರ್ಥಿಗಳ ಆರ್ಥಿಕ ಪರಿಸ್ಥಿತಿ ಅದನ್ನೆಲ್ಲ ನೋಡ್ಕೊಂಬಿಟ್ಟು ನಿಮ್ಮ ಒಂದು ಆಯ್ಕೆ ಅಂದರೆ ಚೂಸನ್ನು ಮಾಡ್ತಾರೆ. ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ನಿಮಗೆ ಇದು ಆನ್ಲೈನ್ ಆಗಿರುತ್ತೆ. ಅರ್ಜಿ ನಮೂನೆ ಪೂರಕ ದಾಖಲೆಗಳಿಗೆ ಸಲ್ಲಿಸಬೇಕು. ನಿಮ್ಮ ಡಾಕ್ಯುಮೆಂಟ್ಸ್ ಕೂಡ ಆ ಜೊತೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ವಿದ್ಯಾರ್ಥಿ ವೇತನ ಶೈಕ್ಷಣಿಕ ಸಾಧನೆ ಆಧಾರದ ಮೇಲೆ ಸತತ ವರ್ಷಗಳಿಗೆ ವಿದ್ಯಾರ್ಥಿ ವೇತನವನ್ನು ನವೀಕರಿಸಬಹುದು. ಇದು ನಿಮಗೆ ಡೈರೆಕ್ಟಾಗಿ ಅಂದರೆ ನೋಡಿ, ವಿದ್ಯಾರ್ಥಿ ವೇತನ ನೇರವಾಗಿ ಹಾಜರಾತಿ ಶಾಲೆ ಅಥವಾ ಕಾಲೇಜಿಗೆ ಪಾವತಿಸಲಾಗುವುದು. ಈ ಅಮೌಂಟ್ ಏನಾದರೂ ಬರುತ್ತೆ ನಿಮಗೆ ಡೈರೆಕ್ಟ್ ನಿಮ್ಮ ಕಾಲೇಜು ಅಥವಾ ನಿಮ್ಮ ಸ್ಕೂಲ್ಗೆ ಡೈರೆಕ್ಟಾಗಿ ಇದೊಂದು ಸ್ಕಾಲರ್ಶಿಪ್ ಆದರೆ ಬರತಕ್ಕದ್ದು. ನಿಮ್ಮ ವಿದ್ಯಾರ್ಥಿ ವೇತನ ನಿಮ್ಮ ಅಕೌಂಟ್ಗೆ ಆದರೆ ಬರಲ್ಲ, ಅಂದರೆ ವಿದ್ಯಾರ್ಥಿಗಳ ಬ್ಯಾಂಕಿಗೆ ಬರಲ್ಲ, ಡೈರೆಕ್ಟ್ ನಿಮ್ಮ ಕಾಲೇಜ್ ಅಕೌಂಟಿಗೆ ಬರುತ್ತೆ. ಅಪ್ಲೋಡ್ ಮಾಡಬೇಕಾದ ಡಾಕ್ಯುಮೆಂಟ್ಸ್ ದಾಖಲೆಗಳು ಅಂದರೆ ಒಂದು ಆದಾಯ ಪೂರ್ವ ಅಂದರೆ ಯಾವುದೋ ಒಂದು ಕುಟುಂಬ ವಾರ್ಷಿಕ ಆದಾಯ ಅಂದರೆ ಒಂದು ಇನ್ಕಮ್ ಸರ್ಟಿಫಿಕೇಟು, ಮತ್ತು ಒಂದು ಅಡ್ರೆಸ್ ಪ್ರೂಫು, ಒಂದು ಆಧಾರ್ ಕಾರ್ಡ್ ಅದಿರ್ಬೋದು, ಇಲ್ಲಾಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅದರ ನಡೀತದೆ. ಮತ್ತು ಯಾರು 10th ಮತ್ತು ಸೆಕೆಂಡ್ ಪಿ ಯು ಸಿ ಒಂದು ಅದು ಮಾರ್ಕ್ಸ್ ಕಾರ್ಡು ಅಂದರೆ 10th ಮತ್ತು 12th ಒಂದು ಮಾರ್ಕ್ಸ್ ಕಾರ್ಡ್ ಕಳಿಸಬೇಕಾಗುತ್ತೆ. ಮತ್ತು ಮಾಧ್ಯಮ ಪ್ರೌಢಶಾಲೆ ಚಿಕ್ಕ ಮಕ್ಕಳು ಇದ್ದೀವಿ ಅಂತ ನಾವು ಅಂದರೆ ಅವರ ಅಭ್ಯರ್ಥಿಗಳು ಶಾಲಾ ಆಡಳಿತ ಮಂಡಳಿಯಿಂದ ದೃಢೀಕರಿಸಲ್ಪಟ್ಟ ತ್ರೈಮಾಸಿಕ ಅರ್ಧವಾರ್ಷಿಕ ಅಂಕಪಟ್ಟಿ, ನಿಮಗೆ 3 ಮಂತ್ದು ಒಂದು ಮಾರ್ಕ್ಸ್ ಕಾರ್ಡನ್ನು ಕೊಡುತ್ತೆ. ಅದನ್ನಾದರೂ ಆ ಒಂದು ಸೀಲ್ ಇರಬೇಕು ವಿತ್ ನಿಮ್ಮ ಸ್ಕೂಲ್ದು ಆ ಸೀಲ್ ಇರೋವಂಥ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡನ್ನ ಬೇಕಾಗುತ್ತೆ. ಶಾಲಾ ಅಥವಾ ಕಾಲೇಜಿನಲ್ಲಿ ಪಡೆದ ಬೋನಫೈಡ್ ಸರ್ಟಿಫಿಕೇಟ್ ಒಂದು ಬೇಕಾಗುತ್ತೆ. ಬೇಕಾದ್ರೆ ನಿಮ್ಮ ಕಾಲೇಜಲ್ಲಿ ಕೇಳಿಲ್ಲ, ನಿಮ್ಮ ಸ್ಕೂಲಲ್ಲಾದರೂ ಇದು ಒಂದು ಬೋನಫೈಡ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ಒಂದು ಕೌಟುಂಬಿಕ ಹಿನ್ನೆಲೆ ಪತ್ರ, ನಿಮ್ಮ ಒಂದು ಫ್ಯಾಮಿಲಿದು ಒಂದು ಹಿನ್ನೆಲೆ ಪತ್ರವನ್ನು ಬೇಕಾಗುತ್ತೆ. ನಿಮಗೆ ಇದನ್ನೆಲ್ಲ ಅಪ್ಲೈ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ಈ ಮೇಲ್ ಕೂಡ ಮಾಡಿದ್ರು ನಿಮಗೆ ಅವರು ಏನೇನು ಮಾಡಬೇಕು ಎಲ್ಲ ಅದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಬೇಕಾದ್ರೆ ಹೇಳ್ಕೊಡ್ತಾರೆ. ಇದು ನೀವು ಒಂದು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕುವಂಥದ್ದು. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಇನ್ನೂ ನಿಮಗೆ ಏನೇನು ಬೇಕು ಅದ್ರ ಬಗ್ಗೆ ಏನೇನಿಲ್ಲ ಎಲ್ಲ ನಿಮ್ಗೆ ಅದ್ರ ಬಗ್ಗೆ ಡೀಟೇಲಾಗಿ ಇನ್ನೂ ನೋಡ್ಬೋದು. ಅಂದರೆ ಇನ್ನೂ ಅದ್ರ ಬಗ್ಗೆ ಏನೇನಂದರೆ ಎಲ್ಲ ಇದೆ. ಅದ್ರ ಗುರಿ ಏನು, ಅದು ಯಾರಿಗೆ ಕೊಡ್ತಾರೆ, ಯಾವ ವಿದ್ಯಾರ್ಥಿಗಳಿಗೆ ಯಾವ ಥರ ಕೊಡ್ತಾರೆ, ಪ್ರತಿಯೊಂದಿದೆ. ನೋಡಿಕೊಂಡು ನೀವು ಅಪ್ಲೈ ಮಾಡಿ. ಇದು ಇನ್ಫಾರ್ಮೇಟಿವ್ ಆಗಿತ್ತು. ನಿಮ್ಮ ಫ್ರೆಂಡ್ಸ್ಗೆ, ಇಲ್ಲಾಂದರೆ ನಿಮ್ಮ ಚಿಕ್ಕ ಮಗಳಿಗೆ, ನಿಮ್ಮ ತಮ್ಮಗೆ, ನಿಮ್ಮ ಅಕ್ಕ ತಂಗಿಗೋ ಸ್ಕಾಲರ್ಶಿಪ್ ಬರೋಂಥಕ್ಕದ್ದು ಶೇರ್ ಮಾಡಿ. ಅವ್ರು ಅಪ್ಲೈ ಮಾಡ್ತಾರೆ. ಒಂದೇನಿಲ್ಲ 5 ಮಿನಿಟ್ಸ್ ಆಗುತ್ತೆ ಅಪ್ಲೈ ಮಾಡೋಕ್ಕೆ. ಅಪ್ಲೈ ಮಾಡಿದ್ಮೇಲೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. 30,000 ಬರುತ್ತೆ ಅಂತ ಈಗ ಹೇಳ್ತಿದ್ದಾರೆ. ಅದು ನಿಮ್ಮ ಒಂದು ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ನಿಮ್ಮ ಒಂದು ಏನು ನೀವು ಬರೆದಿದ್ದೀರಲ್ಲ ಆರ್ಥಿಕ ಹಿನ್ನೆಲೆ ಅದ್ರ ಮೇಲೆ ಡಿಪೆಂಡಾಗಿ ನಿಮ್ಮ ಎಷ್ಟು ಬೇಕು ಕಾಲೇಜಿಗೆ ಎಕ್ಸಾಮ್ ಫೀಸ್ ಆಯಿತು, ನಿಮ್ಮ ಕಾಲೇಜ್ ಫೀಸ್ ಆಯಿತು, ಅದು ಅನ್ನೋದು ಈ ಒಂದು ಗುರುರಾಯರು ಫೌಂಡೇಶನ್ ಕೊಡತಕ್ಕದಾಗಿರುತ್ತೆ. ವಿಡಿಯೋ ಇನ್ಫಾರ್ಮೇಟಿವ್ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಕಾದ್ರೆ ಹಂಗೆ ನಮ್ಮ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ, ಯಾಕಂದರೆ ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಡೇಟ್ ಅಲ್ಲಿ ಟೈಮ್ ಟು ಟೈಮ್ ಸಿಗ್ತಾ ಇರುತ್ತೆ. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದೋ ಒಂದು ಸ್ಕಾಲರ್ಶಿಪ್ ಅಂತ ಹೇಳ್ತೀನಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ ಬಾಯ್.